ಮಧ್ಯಪ್ರಾಚ್ಯ ಮತ್ತಷ್ಟು ಉಲ್ಬಣಿಸಿದ ಸಂಘರ್ಷ, ಗ್ರಾಹಕರಿಗೆ ಆಗುತ್ತಿದೆ ಶಾಕ್ ಮೇಲೆ ಶಾಕ್. ಬೆಂಗಳೂರಿಗರ ಬಾಯಿ ಸುಡಲಿದೆ ಕಾಫಿ ಮತ್ತು ಟೀ ಜೊತೆಗೆ ತಿಂಡಿ. ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ದರ ಶೀಘ್ರವೇ ಹೆಚ್ಚಳ. ಸಿಂಗಲ್ ಇಡ್ಲಿ ವಡೆ ತಗೊಂಡು ಫ್ರಂಟ್ ಜಾಬಲ್ಲಿ ಲೆಕ್ಕ ಹಾಕೊಂಡೆ ಇಟ್ಕೊಂಡಿರ್ತೀವಿ. 2 ನೋಟ್ನ ಎತ್ತು ಕ್ಯಾಶಿಯರ್ ಕೊಡ್ತಾ ಇದ್ವಿ. ಈಗ ಹಂಗಲ್ಲ, ಆ 2 ನೋಟ್ ಜೊತೆಗೆ ಇನ್ನೊಂದು ನೋಟ್ ಇಟ್ಕೋಬೇಕು. ಒಲೆ ಹಚ್ಚೋದಕ್ಕೆ ಗ್ಯಾಸ್ ಬೇಕು, ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ರೇಟ್ ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಒಲೆಯಲ್ಲಿ ಸುಡೋ ದೋಸೆ ಇಡ್ಲಿ ಅದರ ರೇಟು ಜಾಸ್ತಿ ಆಗುತ್ತೆ. ಸುಮ್ಮನೆ ನಾನು ಹೋಟ್ಲವ್ರು ಬಂದು ನಿಮ್ಮ ಬಾಯಲ್ಲಿ ಇಡಲ್ಲ. ಸಿಲಿಂಡರ್ ಅಡುಗೆ ದರ ಏರಿಕೆಗೆ ಕಂಗೆಟ್ಟ ಹೋಟೆಲ್ಗಳು, ಮಾಲೀಕರು ಎದೆ ಒಡ್ಕತ್ತಿದ್ದಾರೆ. ಕಾಫಿ ತಿಂಡಿ ದರ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರ ಚಿಂತನೆ. ಈಗಾಗಲೇ 18-20 ರೂಪಾಯಿ ಆಗಿದೆ. ಮಧ್ಯಪ್ರಾಚ್ಯ ಮತ್ತಷ್ಟು ಉಲ್ಬಣಿಸಿದ ಸಂಘರ್ಷ. ಯುದ್ಧ ಮಾಡ್ತಿದ್ದಾರೆ. ಅನೇಕ ಹೋಟೆಲ್ಗಳ ಜೊತೆ ನಮ್ಮ ಸಿಬ್ಬಂದಿ ಮಾತನಾಡಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ಬನ್ನಿ. ಇಲ್ಲ ಅದೆಲ್ಲ ಇಲ್ಲ ಅಂದರೆ ಫುಲ್ಲು ಎಲ್ಲರೂ ಕೂಡ ಮಾಡಿ ಆ ಥರ ಮಾಡಿದ್ರೆ ನಮ್ಮದು ಆಗ್ಬೋದು. ಯಾಕೆಂದರೆ ಸಿಂಗಲ್ಲಾಗಿ ನಾವು ಮಾತ್ರ ಮಾಡೋಕ್ಕಾಗೋದಿಲ್ಲ, ಮಾಡೋದು ಇಲ್ಲ ಆ ಥರ. ಇವಾಗ ನಾರ್ಮಲಾಗಿ ನಮ್ಮದು ರೇಟಿಂಗ್ ಇದೆ. ಬಟ್ ಹಾಗಾದರೆ ನಾವೇನಾದರೂ ರೇಟಿಂಗ್ ಏನಾದರೂ ಜಾಸ್ತಿ ಮಾಡಿದ್ವಿ ಅಂದರೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಮಾಡೋದಿಲ್ಲ. ಎಲ್ಲ ಕಡೆನೂ ಕೂಡ ಅಷ್ಟೇ ಇನ್ನೂ ಜಾಸ್ತಿ ರೇಟ್ ಮಾಡಿದ್ರೆ ನಮ್ಮದು ಮಾಡ್ತೀವಿ. ಹೇಳಿ ಸರ್. ಈಗ 180 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರೆ ಕೇಂದ್ರದವರು ಅಡುಗೆ ರೇಟ್ ಏನೋ ತಿಂಡಿ ಮತ್ತು ಅವೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಹೌದು ಸರ್, ಇವಾಗ ಮಾಡಲೇಬೇಕಾಗುತ್ತೆ. ಇವಾಗ ಒಂದು ರೇಟ್ ಜಾಸ್ತಿ ಆದರೆ ಇವಾಗ ಎಲ್ಲದೂ ಜಾಸ್ತಿ ಆಗುತ್ತೆ. ಸೊ ನೋಡಿಬಿಟ್ಟು ವಿಚಾರಣೆ ಮಾಡಿಬಿಟ್ಟು ಮಾಡ್ತೇವೆ. ಸದ್ಯಕ್ಕೆ ಇವಾಗೇನು ಆ ಥರ ಏನು ಅನಿಸಿಲ್ಲ. ಇದೇ ಥರ ಏನಾದರೂ ಕಂಟಿನ್ಯೂ ಆದರೆ ಡೆಫಿನೆಟ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಎಫೆಕ್ಟ್ ಆದರೆ ಅಫ್ಕೋರ್ಸ್ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಇದೇ ಥರ ಮುಂದೆ ಕಂಟಿನ್ಯೂಸ್ ಆಗಿದ್ದರೆ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಇವಾಗಿರೋ ಸಿಚುವೇಶನ್ಗೆ ಇಲ್ಲೇ ಎಂಡ್ ಆಗಿಬಿಟ್ರೆ ರೇಟ್ ಏನು ಜಾಸ್ತಿ ಮಾಡೋಕ್ಕೋಗಲ್ಲ. ಇದೇ ಥರ ಇರುತ್ತೆ. ಇದೇ ಕಂಟಿನ್ಯೂಸ್ ಆದರೆ ಜಾಸ್ತಿ ಮಾಡಲೇಬೇಕಾಗುತ್ತೆ. ಬಿಡಿನಾ ಸರ್, ಈಗ ಕೇಂದ್ರದಲ್ಲಿ 180 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದರೆ ತಿಂಡಿ ರೇಟ್ ಜಾಸ್ತಿ ಮಾಡೋ ಸಾಧ್ಯತೆ ಇದೆ ಹೋಟ್ಲು ಎಲ್ಲ. ಏನು ನೋಡ್ಬೇಕು, ಯಜಮಾನ್ರಿಗೆ ಕೇಳ್ಬೇಕು ಸರ್. ಯಜಮಾನ್ರು ಏನು ಮಾಡ್ತಾರೆ ನೋಡಬೇಕು. ತಿಂಡಿ ಬೆಲೆ ಏನಾದರೂ ಜಾಸ್ತಿ ಮಾಡ್ತಾರಾ? ಇವಾಗ ಸದ್ಯದಲ್ಲೇ ಮಾಡಿದ್ದೇವೆ. ಇವಾಗೇನು ತಿಂಡಿ ಬೆಲೆನೂ ನೋಡಬೇಕು. ಇನ್ನೂ ಫುಲ್ಲಾಗಿ ಡೀಟೇಲ್ಸಾಗಿ ಏನೂ ಗೊತ್ತಾಗಿಲ್ಲ. ಸಿಲಿಂಡ್ರ್ ಮತ್ತೂ ಹೆಚ್ಚಾದರೆ ಆಗಿದೆ 180 ರೂಪಾಯಿ ಕೇಂದ್ರದಿಂದ. ಹೌದು, ಕೇಂದ್ರದಿಂದ ಆಗಿದೆ. ಇವಾಗ ನೋಡಬೇಕು. ಮತ್ತು ತಿಂಡಿ ಬೆಲೆ ಹೆಚ್ಚು ಮಾಡಬೇಕಂತಿದ್ದೀವಿ. ತುಂಬ ಹೊಡೆತ ಬಿದ್ದಿದೆ. ಸಿಲಿಂಡರ್ ಬೆಲೆ 180 ರೂಪಾಯಿ ಜಾಸ್ತಿ ಆಗಿದೆ. ತಿಂಡಿ ಬೆಲೆನೂ ಜಾಸ್ತಿ ಮಾಡ್ಬೇಕಂತಿದ್ದೀವಿ. ನಾವು ಏನು ಮಾಡಲ್ಲ ರೀ, ವ್ಯಾಪಾರನೇ ಇಲ್ಲ. ಈಗ ಮಾಡಿಬಿಟ್ಟು ಏನು ಮಾಡ್ಬೇಕು ಹೇಳಿ? ಆ ಥರ ಏನಿಲ್ಲ ಸರ್, ಇನ್ನೂ ಡಿಸೈಡ್ ಮಾಡಿಲ್ಲ ಐಟಮ್ ಮೇಲೆ. ಅದೊಂದು ಬಿಲ್ ಆ ಥರ ಬಂದಮೇಲೆ ನಮ್ಮ ಕಸ್ಟಮರ್ ಏನು ಹೇಳ್ತಾರೆ ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಅದು ಮಾಡ್ತಾ ಇದ್ದಾರೆ ಸಿಲಿಂಡರ್ಗೆ. ಏನಾದರೂ ತಿಂಡಿ ಬೆಲೆ ಏನಾದರೂ ಜಾಸ್ತಿ ಮಾಡೋ ಚಾನ್ಸಸ್ ಇದೆ? ಇನ್ನೂ ಏನೋ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು. ನಾವು ಓನರ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದರೆ ತಿಂಡಿ ಬೆಲೆಗೆ ಏನಾದರೂ ಜಾಸ್ತಿ ಮಾಡೋ ಸಾಧ್ಯತೆ ಇದೆ? ಇಲ್ಲ ಸರ್, ಅಟ್ ಪ್ರೆಸೆಂಟ್ ಇವಾಗೇ ಮೊದಲೇ ವ್ಯಾಪಾರ ಇಲ್ಲ. ಇನ್ನೂ ಜಾಸ್ತಿ ಮಾಡಿರಿ ಇನ್ನೂ ಕಷ್ಟನೇ ವ್ಯಾಪಾರ ಮಾಡೋದು ಅಷ್ಟೇ. ಸೆಂಟ್ರಲಿಂದ 180 ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹೋಟ್ಲು ರೇಟ್ ಇನ್ನೂ ಜಾಸ್ತಿ ಮಾಡೋ ಚಾನ್ಸಸ್ ಐತೆ? ಏನಿಲ್ಲ. ಅವನಾರಿಲ್ಲ ಬಸ್. ಸೆಂಟ್ರಲಿಂದ 180 ರೂಪಾಯಿ ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ. ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹೇಳ್ಬೇಕಾ? ಅಲ್ಲ, ನಾವು ಸೆಕೆಂಡ್ ಬಿಸಿ ನಮ್ಮ ತಾತ ಹೊರಗಡೆ ಹೋಗಿದ್ದಾರೆ, ಆಮೇಲೆ ಬಂದಾಗ ಹಾಂ ಸಿಲಿಂಡರ್ ಬೆಲೆ ರೇಟ್ ಜಾಸ್ತಿ ಆಗಿದೆ. ಹಾಂ, ರೇಟ್ ಜಾಸ್ತಿ ಮಾಡಿದ್ರೆ ನಮಗೆ ಹೊಡೆತ ಬೀಳುತ್ತೆ. ಅದಕ್ಕೆ ನಾವು ಇನ್ನೇನು ರೇಟ್ ಜಾಸ್ತಿ ಮಾಡಿಲ್ಲ, ಕಾನ್ಸ್ಟೆಂಟಾಗಿ ಅದೇ ರೇಟ್ ಇಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.